ಇದು ಎಲ್ಲೋ ಗುಡ್ಡಗಾಡು ಪ್ರದೇಶದಲ್ಲಿ ಪಾಳು ಬಿದ್ದ ಕಟ್ಟಡವಲ್ಲ, ಬದಲಿಗೆ ಚಿಕ್ಕಬಳ್ಳಾಪುರದ ಹೃದಯ ಭಾಗದಲ್ಲಿರೋ ಅತ್ಯಂತ ಬೆಲೆ ಬಾಳುವ ಜಾಗದಲ್ಲಿರೋ ಕಟ್ಟಡ. ಅಷ್ಟೇ ಅಲ್ಲ, ಈ ಪಾಳು ಬಿದ್ದ ಕಟ್ಟಡದ ಒಂದು ಕಡೆಗೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ, ಮತ್ತೊಂದು ಕಡೆಗೆ ಜಿಲ್ಲಾ ನ್ಯಾಯಾಲಯವೇ ಇದೆ. ಸಾಲದೆಂಬಂತೆ ಸರ್ಕಾರಿ ಕಚೇರಿಗಳೆಲ್ಲವೂ ಇದೇ ಪಾಳು ಬಿದ್ದ ಕಟ್ಟಡದ ಸುತ್ತಲೂ ಇದೆ. ಹಾಗಿದ್ದರೂ ಈ ಕಟ್ಟಡ ಪಾಳು ಬೀಳಲು ಕಾರಣವೇನು ಅಂತೀರಾ? ಸಿಟಿಸನ್ ಕ್ಲಬ್ ಈಗ ಯಾರಿಗೆ ಸೇರಿದ ಆಸ್ತಿ ಎಂಬ ಬಗ್ಗೆಯೇ ಗೊಂದಲವಿದೆ. ಒಂದು ಕಾಲದಲ್ಲಿ ಈ ಸಿಟಿಸನ್ ಕ್ಲಬ್ ಅನ್ನು ಯಾಕೆ ಮಾಡಿದರು ಎಂಬುದು ಇಂದಿಗೂ ನಿಗೂಢವಾಗಿಯೇ ಇದೆ. ಆದರೆ ಹಾಗೆ ಕ್ಲಬ್ ಮಾಡುವ ಮೂಲಕ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನಾದರೂ ಉಳಿಸಿದ್ದಾರೆ ಎಂಬುದು ಸಮಾಧಾನದ ವಿಚಾರವಾಗಿದ್ದು, ಈ ಸಿಟಿಸನ್ ಕ್ಲಬ್ ಇರುವ ಜಾಗ ಯಾರಿಗೆ ಸೇರಿದೆ, ಯಾಕೆ ಆ ಜಾಗವನ್ನು ಬಳಸಿಕೊಳ್ಳುತ್ತಿಲ್ಲ ಎಂಬ ಪ್ರಶ್ನೆಗಳಿಗೆ ನಮ್ಮ ಅಧಿಕಾರಿ ಸಿಟಿಸನ್ ಕ್ಲಬ್ ಅನ್ನು 1936ರಲ್ಲಿ ಆಗಿನ ಕೌನ್ಸಿಲ್ ಸದಸ್ಯರಾಗಿದ್ದವರು ಮಾಡಿದ್ದಾರೆ. ಆರಂಭದಲ್ಲಿ ಚಿಕ್ಕಬಳ್ಳಾಪುರ ಕ್ಲಬ್ ಹೆಸರಿನಲ್ಲಿ ಆರಂಭವಾಗಿರುವ ಈ ಕ್ಲಬ್ 1996ರಲ್ಲಿ ಸಿಟಿಸನ್ ಕ್ಲಬ್ ಆಗಿ ಪರಿವರ್ತನೆಯಾಗಿದೆ. ಆಗಿನವರು ಸದುದ್ದೇಶದಿಂದಲೇ ಈ ಜಾಗದಲ್ಲಿ ಕ್ಲಬ್ ಮಾಡಿದ್ದಾರೆ. ಆದರೆ ನಂತರ ಬಂದ ಜನಪ್ರತಿನಿಧಿಗಳು, ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ ಕಾರಣ ಇಂದು ಅತಿ ಬೆಲೆ ಬಾಳುವ ಆಸ್ತಿಯೊಂದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗಿದೆ. ಇದ್ರ ಬಗ್ಗೆ ಸ್ವಲ್ಪ ನಿಗಾವಹಿಸಿ ಆದಷ್ಟು ಬೇಗ ಈ ಕ್ಲಬ್ಬಲ್ಲಿ ಬೆಳೆದಿರುವಂಥ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿಸಿ, ತುಂಬ ಈ ಕಾಂಗ್ರೆಸ್ ಗಿಡಗಳೆಲ್ಲ ಬೆಳೆದಿರೋದ್ರಿಂದ ಇಲ್ಲಿ ಸೊಳ್ಳೆಗಳು ಮತ್ತು ಇದೆಲ್ಲ ಹೆಚ್ಚಾಗಿ ಮಲೇರಿಯಾ ಹಾಗೂ ಡೆಂಗು ಬರೋ ಸಂಭವಗಳು ಜಾಸ್ತಿ ಇದೆ. ಅದರಿಂದ ಇದು ಆದಷ್ಟು ಕೂಡಲೇ ಸ್ವಚ್ಛತೆ ಮಾಡಿಸಿ ಈ ಪಾರಂಪರಿಕ ಕಟ್ಟಡ ಮತ್ತು ಈ ಆಸ್ತಿಯನ್ನು ಉಳಿಸಿ ಮಾಡಬೇಕು ಅಂತ ಕೇಳ್ತೀವಿ. ಆದಷ್ಟು ಬೇಗ ಈ ಗೆದ್ದಲಿಡಿದಿರೋ ಮರಗಳನ್ನು ಕೂಡಲೇ ತೆಗೆಯಲು ಕ್ರಮ. ಈಗಾಗಲೇ ಇಲ್ಲಿದ್ದ ಮರವೊಂದು ಬಿದ್ದು ಅವಾಂತರ ಸೃಷ್ಟಿ ಮಾಡಿದೆ. ಇನ್ನು ಈ ಸಿಟಿಸನ್ ಕ್ಲಬ್ ಆವರಣದಲ್ಲಿ ನಿರ್ವಹಣೆ ಇಲ್ಲದ ಕಾರಣ ಗಿಡಗಂಟಿಗಳು ಬೆಳೆದು ಕಾಡಿನಂತಾಗಿದ್ದು ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಬದಲಾಗಿದೆ.
ಇದರಿಂದಾಗಿ ಸುತ್ತಮುತ್ತಲ ನಿವಾಸಿಗಳು ಸಾಂಕ್ರಾಮಿಕ ರೋಗ ಭೀತಿ ಎದುರಿಸುವಂತಾಗಿದೆ. ಇವೆಲ್ಲ ಹಗಲಿನ ಸಮಸ್ಯೆಗಳಾದರೆ ಇಲ್ಲಿ ನಡೆಯೋ ರಾತ್ರಿ ಸಮಸ್ಯೆಗಳಿಂದ ಸ್ಥಳೀಯರು ತೀವ್ರ ಆತಂಕ ಪಡುವಂತಾಗಿದೆ. ಪಡ್ಡೆಗಳು ಈ ಸಿಟಿಜನ್ ಕ್ಲಬ್ ಅನ್ನು ರಾತ್ರಿಯಾಗುತ್ತಿದ್ದಂತೆ ಮದ್ಯ ಸೇವನಾ ಕೇಂದ್ರವಾಗಿ ಪರಿವರ್ತಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂಬುದಕ್ಕೆ ಇಲ್ಲಿ ಬಿದ್ದಿರುವ ಮದ್ಯದ ಬಾಟಲ್ಗಳು ಮತ್ತು ಮದ್ಯದ ಸ್ಯಾಚೆಟ್ಗಳೇ ನಿದರ್ಶನವಾಗಿದೆ. ಸಾಲದೆಂಬಂತೆ ರಾತ್ರಿಯ ವೇಳೆ ಇದೇ ಜಾಗದಲ್ಲಿ ಮಲಗುವವರು ಇದ್ದಾರೆ ಎಂಬುದಕ್ಕೆ ಕೋಣೆಯಲ್ಲಿರುವ ಬೆಡ್ಶೀಟ್ಗಳೇ ಸಾಕ್ಷಿಯಾಗಿವೆ. ಡಿಸಿ, ಎಸ್ಪಿ ನಿವಾಸಗಳ ಪಕ್ಕದಲ್ಲಿಯೇ ಇಂತಹ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದರೂ ಅತ್ತ ತಿರುಗಿ ನೋಡುವವರು ಇಲ್ಲವಾಗಿದ್ದಾರೆ. ಸಿಟಿಜನ್ ಕ್ಲಬ್ಗೆ ಸುತ್ತಲೂ ಕಾಂಪೌಂಡ್ ನಿರ್ಮಿಸಲಾಗಿದೆಯಾದರೂ ಅದು ಶಿಥಿಲವಾಗಿ ಅಲ್ಲಲ್ಲಿ ಬಿದ್ದು ಹೋಗಿದೆ. ಇದರಿಂದಾಗಿ ಗೇಟ್ಗೆ ಬೀಗ ಜಡಿದಿದ್ದರೂ ಪುಂಡರ ಒಳಪ್ರವೇಶಕ್ಕೆ ಯಾವುದೇ ತೊಂದರೆ ಇಲ್ಲವಾಗಿದೆ. ಹಾಗಾಗಿ ಪ್ರತಿನಿತ್ಯ ರಾತ್ರಿಯಾಗುತ್ತಿದ್ದಂತೆ ಇದು ಕುಟುಕರ ಸಾಮ್ರಾಜ್ಯವಾಗಿ ಪರಿವರ್ತನೆಯಾಗುತ್ತಿದ್ದು, ಇದರಿಂದ ಸುತ್ತಮುತ್ತಲ ನಿವಾಸಿಗಳು ತೀವ್ರ ಸಂಕಷ್ಟ ಎದುರಿಸುವ ಅದೇ ನಮ್ಮ ಮನೆ ಮುಂದ್ಗಡೆನೇ ಈ ಬೆಳೆದಿರೋ ಸಿಟಿಜನ್ ಕ್ಲಬ್ ಮೇಲೆ ಇರೋಂಥ ಮರಗಳಲ್ಲಿ ಭಾಳ ದಿವಸದಿಂದ ನಾವು ಹೇಳ್ತಾನೆ ಇದ್ದೀವಿ, ಇದನ್ನು ತೆಗೆಸಿ ಅಂತೇಳಿ. KEB ಕೂಡ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರು ನಮಗೆ ಬರೋದಿಲ್ಲ, ಫಾರೆಸ್ಟ್ ಆಫೀಸ್ಗೆ ಹೇಳಿ ಅಂತಾರೆ. ಫಾರೆಸ್ಟ್ ಅವ್ರಿಗೆ ಹೇಳಿದ್ರೆ ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಿ ಅಂತಾರೆ. ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಿದ್ರೆ ಅದು ಒಣಗಿದೆ ಇಲ್ಲ ಅಂತ ನೋಡಿ ಆಮೇಲೆ ಹೊಡಿತೀವಿ ಅಂತಾರೆ. ಅದರಿಂದ ಮನೆಗಳ ಮೇಲೆ ಬಿದ್ದು ಮನೆಗಳ ಮೇಲೆ ಬಿದ್ದರೆ ಇದಕ್ಕೆ ಪ್ರಾಣಾಪಾಯ ಆಗುತ್ತೆ. ನಮಗೆ ಭಾಳ ಇದಕ್ಕೆ ತೊಂದರೆ ಆಗಿದೆ. ಅದರಿಂದ ಆದಷ್ಟು ಬೇಗ ಇದನ್ನು ತೆಗೆಸಬೇಕು ಅಂತ ನಾವು ಕೋರ್ಕೊತೀವಿ. ಇನ್ನು ಈ ಸಿಟಿಜನ್ ಕ್ಲಬ್ ಅನ್ನು ನಗರಸಭೆಯ ನೂತನ ಕಚೇರಿಯಾಗಿ ನಿರ್ಮಿಸುವಂತೆ ಈ ಹಿಂದೆ ನಗರಸಭಾ ಸದಸ್ಯರು ಪ್ರತಿಯೊಬ್ಬರೂ ಸರ್ಕಾರಕ್ಕೆ ಮನವಿ ಮಾಡಿದ್ದರು. ಆದರೆ ಪ್ರಸ್ತುತ ಈ ಜಾಗ ಯಾರಿಗೆ ಸೇರಿದೆ ಎಂಬುದಕ್ಕೆ ಸ್ಪಷ್ಟತೆ ಇಲ್ಲವಾಗಿದ್ದು, ನಗರಸಭೆ ತಮ್ಮ ವಶಕ್ಕೆ ನೀಡುವಂತೆ ಮನವಿ ಮಾಡಿದೆ ಎಂದು ತಿಳಿದು ಬಂದಿದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗ ಈಗಾಗಲೇ ಒತ್ತುವರಿಗೂ ಗುರಿಯಾಗಿದೆ ಎಂಬ ಆರೋಪಗಳಿದ್ದು, ಈ ನಿರ್ಲಕ್ಷ್ಯ ಹೀಗೆ ಮುಂದುವರಿದರೆ ಮತ್ತಷ್ಟು ಜಾಗ ಒತ್ತುವರಿಯಾಗುವುದರಲ್ಲಿ ಅನುಮಾನವಿಲ್ಲ. ಹಾಗಾಗಿ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಮತ್ತು ನಗರಸಭೆ ತುರ್ತಾಗಿ ಗಮನ ಹರಿಸಿ ಸಿಟಿಜನ್ ಕ್ಲಬ್ಗೆ ಸೇರಿದ ಆಸ್ತಿಯನ್ನು ಉಳಿಸಿಕೊಳ್ಳುವ ಜೊತೆಗೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಿದೆ. ಸಿಟಿಜನ್ ಕ್ಲಬ್ ಮುಖ್ಯ ಪ್ರದೇಶದಲ್ಲಿರುವ ಕಾರಣ ಅದನ್ನು ಯಾವುದೇ ಉದ್ದೇಶಕ್ಕೆ ಬಳಸಲು ಸಹಕಾರಿಯಾಗಿದ್ದು, ಸಂಬಂಧಿಸಿದವರು ಇತ್ತ ಗಮನ ಹರಿಸಬೇಕಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.